ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಗದಗ ಹಾಗೂ ವಿಜಯನಗರ ಜಿಲ್ಲೆಗಳ ಉದ್ಘಾಟನಾ ಸಮಾರಂಭ ತಾರೀಕು 17-10-2025 ಶುಕ್ರವಾರ ಗದಗ ಜಿಲ್ಲೆಯ ಉದ್ಘಾಟನೆ ಸಾಂಬಾಪುರ ರಸ್ತೆ ಕೇಶವ ಪಾರ್ಕ್ ಶಂಕರ ಮಠದಲ್ಲಿ ವೇದಮೂರ್ತಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬೆಂಗಳೂರಿನಿಂದ ಕೇಂದ್ರದ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ರಾಜ್ಯಾಧ್ಯಕ್ಷರು ವೇದಬ್ರಹ್ಮ ಶ್ರೀ ಡಾಕ್ಟರ್ ಕೆ ಮಂಜುನಾಥ್ ಶಾಸ್ತ್ರಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಎನ್ ಉಮಾಶಂಕರ್ ಶರ್ಮಾ, ಮುಜರಾಯಿ ಸಂಘದ ಉಪಾಧ್ಯಕ್ಷರು, ಅರ್ಚಕರು, ಲಕ್ಷ್ಮೀನಾರಾಯಣಾಚಾರ್ಯರ ಉಪಸ್ಥಿತಿಯಲ್ಲಿ ಗದಗ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ವೇದಬ್ರಹ್ಮ ಶ್ರೀ ಶಂಕರ ಸೂರಟೂರು ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಗಣೇಶ್ ಭಟ್ಟರವರು, ಗದಗ ಜಿಲ್ಲೆಯ 7 ತಾಲೂಕುಗಳಾದ ರೋಣ, ಗಜೇಂದ್ರಗಡ, ಮುಂಡರಗಿ, ಶಿರಹಟ್ಟಿ, ಲಕ್ಷ್ಮೀಶ್ವರ, ನರಗುಂದ, ಗದಗ ಸದಸ್ಯರು ವಿಶೇಷವಾಗಿ ಸೇರಿ ಸಭೆಯನ್ನು ಯಶಸ್ವಿಗೊಳಿಸಿದರು. ಸಭೆಯನ್ನು ಆಚಾರ್ಯತ್ರಯರು ಪ್ರಾರ್ಥನೆ ಸಲ್ಲಿಸಿ ಶಂಕರ ಮಠದಿಂದ ವಿಪ್ರ ಸಮೂಹ ಸಭಾಸ್ಥಳಿ ಸೇರಿ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ಭಾಷಣ, ನಿವೃತ್ತ ಪ್ರಾಚಾರ್ಯರು ಹಾಗೂ ಸಾಹಿತಿಗಳು ವೇದಬ್ರಹ್ಮ ಶ್ರೀ ಅನಿಲ್ ವೈದ್ಯರವರು ನೆರವೇರಿಸಿದರು. ಗಣ್ಯರಿಂದ ಗಾಯತ್ರಿ ದೇವಿಗೆ ಪುಷ್ಪ ಸಮರ್ಪಿಸಿ ದೀಪ ಬೆಳಗಿಸಿ ಜಿಲ್ಲೆಯ ಸಮಿತಿ ಉದ್ಘಾಟನೆ ನೆರವೇರಿಸಿದರು. ಅನಂತರ ಪದಾಧಿಕಾರಿಗಳ ಪದಗ್ರಹಣ, ಸದಸ್ಯರುಗಳಿಗೆ ಗುರುತಿನ ಚೀಟಿ ವಿತರಣೆ ನಡೆಯಿತು. ಮೊದಲಿಗೆ ರಾಜ್ಯಾಧ್ಯಕ್ಷರು ವೇದಬ್ರಹ್ಮ ಶ್ರೀ ಡಾಕ್ಟರ್ ಕೆ ಮಂಜುನಾಥ್ ಶಾಸ್ತ್ರಿಗಳು ಮಾತನಾಡಿ, ಬ್ರಾಹ್ಮಣ ಸಂಸ್ಕಾರ ಸಂಸ್ಕೃತಿ ಉಳಿಸಲು ನಿತ್ಯ ಕರ್ಮ ವೇದ ಪಾರಾಯಣಗಳು, ಮಕ್ಕಳಿಗೆ ಗರ್ಭಾಷ್ಟಮದಲ್ಲಿ ಉಪನಯನ ಇತ್ಯಾದಿಗಳು ನಡೆಸುವುದರಿಂದ ಉಳಿಯುತ್ತದೆ ಎಂದರು. ತಮ್ಮ ನೂತನ ಪ್ರಣಾಳಿಕೆಯಲ್ಲಿ ಸದಸ್ಯತ್ವ ಈಗ ಇರುವ 13,500 ಸಂಖ್ಯೆಯನ್ನು 25,000ಕ್ಕೆ ಹೆಚ್ಚಿಸಿ ಆರೋಗ್ಯ ವಿಮೆ ಹಾಗೂ ಬಡ ಪುರೋಹಿತರ ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಹಾಯ, ಮರಣೋತ್ತರ ನಿಧಿ, ದಾನಿಗಳಿಂದ ನಿಧಿ ಶೇಖರಣೆ, ವೃದ್ಧ ವೇದಮೂರ್ತಿಗಳಿಗೆ ವರ್ಷಕ್ಕೊಮ್ಮೆ ಸನ್ಮಾನ, ಇದುವರೆಗೆ ಕಾಶಿಯಾತ್ರೆ ಮಾಡಲಾದ ವೃದ್ಧ ಅರ್ಚಕ ಪುರೋಹಿತರಿಗೆ ಪ್ರತಿ ಜಿಲ್ಲೆಗೆ 2 ಆ ಜಿಲ್ಲೆಗಳ ಅಧ್ಯಕ್ಷರು ಗುರುತಿಸಿ ಕಳಿಸಿದರೆ 32 ಜಿಲ್ಲೆಗಳಿಂದ 64 ಜನಕ್ಕೆ ಪ್ರತಿ ವರ್ಷ ಉಚಿತ ಕಾಶಿಯಾತ್ರೆ ಇತ್ಯಾದಿಗಳು ಪ್ರಣಾಳಿಕೆಯಲ್ಲಿ ಇರುವ ವಿಷಯಗಳು ಪ್ರಸ್ತಾಪಿಸಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಚಿಂತಾಮಣಿ ಉಮಾಶಂಕರ್ ಶರ್ಮಾರವರು ಮಾತನಾಡಿ, ತಮಗೆ ಕೇಂದ್ರ ನೀಡಿರುವ ಸಂಘಟನಾ ಕಾರ್ಯವನ್ನು ತಮ್ಮ ಶಕ್ತಿ ಮೀರಿ ಮಾಡುವೆ ಎಂದು ರಾಜ್ಯದಲ್ಲಿ ಪುರೋಹಿತರ ಅರ್ಚಕರಿಗೆ ಯಾವ ಸವಲತ್ತುಗಳು ಸರ್ಕಾರ ನೀಡುವುದಿಲ್ಲ. ಆದ್ದರಿಂದ ನಾವು ಹಿತಕ್ಕಾಗಿ ನಾವೇ ಪರಿಷತ್ ಕೇಂದ್ರ ಜಿಲ್ಲೆಯ ಸಹಕಾರದಿಂದ ಪುರೋಹಿತ ಅರ್ಚಕ ನಿಧಿ ಸಂಗ್ರಹಣೆ, ಗೃಹಸ್ಥಳಿಗಳಿಂದ ಪರಿಷತ್ ದಕ್ಷಿಣೆ ಸ್ವೀಕರಿಸಿ ತಾಲೂಕು ಜಿಲ್ಲೆಗಳ ಸಹಯೋಗದಿಂದ ಕೇಂದ್ರ ನಿಧಿ ತುಂಬಿದರೆ ಆಪತ್ಕಾಲದಲ್ಲಿ ಸಹಾಯಧನ ನೀಡಲು ಸಾಧ್ಯ ಎಂದು, ಬ್ರಹ್ಮಚಾರಿಗಳಿಗೆ ಮದುವೆ ಆಗದಿದ್ದಲ್ಲಿ ಬ್ರಾಹ್ಮಣ ಪುರೋಹಿತರು ಹಾಗೂ ಬ್ರಾಹ್ಮಣ ಸಂತತಿ ನಡೆಸುವುದೆಂದು, ಅದಕ್ಕಾಗಿ ಪರಿಷತ್ ರಾಜ್ಯಾಧ್ಯಕ್ಷರು ಹಾಗೂ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಲ್ಲಿ ಸಮಿತಿ ರಚಿಸಿ ನೆರೆ ರಾಜ್ಯಗಳಿಂದ ಹೆಣ್ಣು ಮಕ್ಕಳನ್ನು ತಂದು ಸ್ವಯಂವರ ಮಾಡಿಸಲು ಯತ್ನಿಸಿದ್ದೇವೆ. ಕೆಲವು ಕಾರ್ಯರೂಪವು ತಾಳಿರುವುದಾಗಿ, ತಮ್ಮ ಉತ್ತರ ಪ್ರದೇಶದ ಪರ್ಯಟನೆಯಲ್ಲಿ ಕೆಲವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿ, ಬ್ರಹ್ಮಚಾರಿಗಳಾದರೂ ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡವರಿಗೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಇದಕ್ಕೆಲ್ಲ ಸಂಘಟನೆ ಬಹುಮುಖ್ಯ ಎಂದರು. ನೂತನವಾಗಿ ಅರ್ಚಕ ಪುರೋಹಿತ ಪರಿಷತ್ ಸದಸ್ಯ ಹಾಗೂ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವ ಕಡ್ಡಾಯವಾಗಿ ಮಾಡಿಕೊಳ್ಳಲು ವಿನಂತಿಸಿದರು. ಗದಗ ಜಿಲ್ಲೆಯ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ವೆಂಕಟೇಶ್ ಕುಲಕರ್ಣಿರವರು ಬ್ರಾಹ್ಮಣ ಮಹಾಸಭೆಗೆ ಸರಿಸಾಟಿಯಾಗಿ ಅರ್ಚಕ ಪುರೋಹಿತ ಪರಿಷತ್ ಇರುವುದಾಗಿ, ತಮ್ಮ ಕಾರ್ಯವೈಖರಿ 6 ವರ್ಷಗಳಿಂದ ಬಹು ವಿಶೇಷವಾಗಿ ನಡೆಯುತ್ತಿದ್ದಾಗಿ, ಗದಗ ಜಿಲ್ಲೆಯ ನೂತನ ಪದಾಧಿಕಾರಿಗಳ ನೇಮಕದಿಂದ ಇನ್ನೂ ಬಲೋಪೇತವಾಗಲಿದೆ ಎಂದರು. ಹಾಗೂ ಅದ್ವೈತ ಪ್ರಸಾರ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ರಾಮಚಂದ್ರ ಮಾನೆ ಮಾತನಾಡಿ, ತಾವು ಹಲವು ವರ್ಷಗಳಿಂದ ಶಂಕರರ ಅದ್ವೈತವನ್ನು ಪ್ರಚಾರ ಮಾಡುತ್ತಾ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾಗಿ ತಿಳಿಸಿದರು. ಪುರೋಹಿತ ಅರ್ಚಕರು ಸಮಾಜದಲ್ಲಿ ಅದ್ವೈತ ಸಿದ್ಧಾಂತಗಳಿಗೆ ಒಳಪಟ್ಟು ಪೌರೋಹಿತ್ಯ ಅರ್ಚಕರು ತಮ್ಮ ಜೀವನವನ್ನು ಸಾಗಿಸುತ್ತಿರುವುದಾಗಿ ತಿಳಿಸಿದರು.
ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಉಮಾಶಂಕರ್ ಶರ್ಮಾ ರವರು ಮಾತಲ್ಲಿ ಬ್ರಹ್ಮಚಾರಿಗಳಿಗೆ ಮದುವೆ ಆದ್ಯತೆಯಾಗಿ ನಮ್ಮ ರಾಜ್ಯದಲ್ಲಿ ಸಹಕರಿಸಲು ಹೆಣ್ಣು ಮಕ್ಕಳ ತಂದೆ ತಾಯಿಗಳಲ್ಲಿ ವಿನಂತಿಸಿದರು. ವೇದಬ್ರಹ್ಮ ಶ್ರೀ ರವಿ ಪೂಜಾರರವರು ವಂದನಾರ್ಪಣೆ ಸಲ್ಲಿಸಿದರು. ರಾಜ್ಯದ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಡಾಕ್ಟರ್ ಕೆ ಮಂಜುನಾಥ್ ಶಾಸ್ತ್ರಿಗಳನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ, ಮುಜರಾಯಿ ಅರ್ಚಕ ಸಂಘದ ಅರ್ಚಕರು ಲಕ್ಷ್ಮೀನಾರಾಯಣಾಚಾರ್ ಹೋಮಾಲೆ ಶಾಲು ಹೊದಿಸಿ ಫಲಪುಷ್ಪವನ್ನು ನೀಡಿ ಗೌರವಿಸಿದರು. ಗದಗ ಜಿಲ್ಲಾ ಸಮಿತಿ ಗೌರವಾಧ್ಯಕ್ಷರು ವೇದಬ್ರಹ್ಮ ಶ್ರೀ ರತ್ನಾಕರ್ ಭಟ್ ಜೋಶಿ ಹಾಗೂ ನೂತನ ಜಿಲ್ಲಾಧ್ಯಕ್ಷರಾದ ವೇದಬ್ರಹ್ಮ ಶ್ರೀ ಶಂಕರ ಭಟ್ ರವರಿಗೂ ಹಾಗೂ ಕಾರ್ಯದರ್ಶಿಗಳು ವೇದಬ್ರಹ್ಮ ಶ್ರೀ ಗಣೇಶ್ ಭಟ್ ರವರಿಗೆ ಕೇಂದ್ರ ಗೌರವ ಸಲ್ಲಿಸಲಾಯಿತು. ಸಾಮಾನ್ಯವಾಗಿ ಎಲ್ಲ ಸಂಘಟನೆಗಳಿಗೆ ಹೆಸರಾಗಿ ಅಂಥವಾಗಿ ನಮ್ಮ ಸಮಾಜದ ವಿಶೇಷವಾಗಿ ಬ್ರಾಹ್ಮಣ ಸಮಾಜದ ಇವತ್ತಿಗೆ ಅತ್ಯಂತ ಅವಶ್ಯಕತೆಯಿಂದ ಬೇಕಾಗಿರುವಂತಹ ಬಹಳಷ್ಟು ಬಹಳ ದಿನಗಳಿಂದ ಬೇಕೆಯಾಗಿರುವಂತಹ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಗದಗ ಜಿಲ್ಲಾಡಳಿತದ ಸದಸ್ಯರನ್ನು ಆರಿಸಿ ಅವರ ಪದಗ್ರಹಣವನ್ನು ಮಾಡಬೇಕು ಅಂತ ಹೇಳುವಂತಹ ಬಹಳ ವಿಶೇಷವಾದಂತಹ ಈ ಕಾರ್ಯಕ್ರಮ ಹಾಡು ಮಾಡೋದಕ್ಕೆ ಮಲೆನಾಡಿಗೆ ಸ್ತ್ರೀಯ ಮಾಡೋದಕ್ಕೆ ಕೋಲಾರಕ್ಕೆ ತೆರಳು, ಮಲ್ಲಿಗೆ ಮಾಡೋದಕ್ಕೆ ಮೈಸೂರಿಗೆ ತೆರಳು, ಶಿಲ್ಪಕಲೆಯನ್ನು ಮಾಡೋದಕ್ಕೆ ಬೇಲೂರು ಹಳ್ಳಿಗೆ ತೆರಳು. ಬಹುಶಃ ನಮ್ಮ ಅರ್ಚಕರ ಸಹಕಾರವನ್ನು ವಿಶೇಷವಾಗಿ ನೋಡೋದಕ್ಕೆ ನಮ್ಮ ಗದಗ ಜಿಲ್ಲೆಯನ್ನು ಅಭಿಮಾನವನ್ನು ಹೇಳ್ತಾ ಬಹುಶಃ ಬಿಸಿಲು ಹೆಚ್ಚಾದರೆ ಅದಕ್ಕೆ ಕಾರಣ ತಾಪಮಾನ, ಮಳೆ ಹೆಚ್ಚಾದರೆ ಅದಕ್ಕೆ ಕಾರಣ ಹವಾಮಾನ, ಕಣ್ಣಲ್ಲಿ ಹೋದರೆ ಅದಕ್ಕೆ ಕಾರಣ ಹವಾಮಾನ, ಬಹುಶಃ ಸಮಾಜಕ್ಕೆ ಕಾರಣ ಅನುಮಾನ. ನಾವೆಲ್ಲರೂ ಈ ಕೂಡಲೇ ಮುಖ್ಯ ಕಾರಣ ಬ್ರಾಹ್ಮಣ ಸಮಾಜದ ಅಭಿಮಾನ. ಇವತ್ತಿನ ಅಧ್ಯಕ್ಷತೆ ವಹಿಸಿದಂತಹ ಎಲ್ಲರೂ ಹಿರಿಯರು ಗುರುಗಳ ಸ್ಥಾನದಲ್ಲಿ ಇದ್ದು ಬಹುಶಃ ಇವತ್ತಿಗೆ ನಮ್ಮ ಕರ್ನಾಟಕದಾದ್ಯಂತ ಯಾವುದೇ
ವಿಶೇಷವಾದಂತಹ ನೇತೃತ್ವವನ್ನು ವಹಿಸಿ ಎಲ್ಲ ಸಂಘಟನೆಗಳಿಗೆ ನಮ್ಮನ್ನು ನಾವು ಪ್ರವೇಶಿಸಿಕೊಂಡು ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿ ಗುರುಗಳಾಗಿ ಹೀಗೆ ನಿಜವಾಗಲೂ ರತ್ನಾಕರ ಜೋಶಿ ಅವರನ್ನು ನಾನು ಗೌರವಪೂರ್ವಕವಾಗಿ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ನಾನು ನಮಸ್ಕಾರಗಳಿಗೆ ಬಹುಶಃ ಕಾರ್ಯಕ್ರಮದ ಉದ್ಘಾಟನೆ ಆಗಬೇಕು ಅಂತಂದ್ರೆ ಗದಗ ಜಿಲ್ಲೆಗೆ ಇವತ್ತು ಇವರು ಆಗಮಿಸೋದಕ್ಕೆ ನಮ್ಗೆ ಭಾಳ ಸಂತೋಷ. ಯಾಕಂದರೆ ಗದಗ ಜಿಲ್ಲೆ ಅನೇಕ ವಿಷಯಗಳಿಗೆ ಹೆಸರಾಂತವಾದಂತಹ ಜಿಲ್ಲೆ. ಅದರಲ್ಲಿ ಇವತ್ತಿಗೆ ವೇದ ಬ್ರಹ್ಮರಾದಂತಹ ಸಾಕ್ಷಾತ್ ಮಂಜುನಾಥ ಶಾಸ್ತ್ರಿಗಳಿಗೆ ನಮಗೆ ಮಂಜುನಾಥ ಶಾಸ್ತ್ರಿಗಳನ್ನ ಗೌರವ ನಮಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಹುಶಃ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಸಂಘವನ್ನು ಮುನ್ನಡೆಸುವುದು ಮಂಜುನಾಥ ಶಾಸ್ತ್ರಿಗಳ ಪಾಲು ಸಿಂಹಪಾಲು ಬಹಳ ವಿಶೇಷವಾಗಿ ಅವರು ನೋಡಿದರೂ ಸಹಿತ ಅವರು ದೈವತ್ವ ಸ್ವರೂಪನೇ ನಮಗೆ ಬರುತ್ತದೆ. ಬಹುಶಃ ಮನುಷ್ಯನ ಮುಖ ಹೇಗಿರಬೇಕು ಅಂದರೆ ಮುಖಮಂದಿರಿಗೆ ದೈವ ಮುಖ ಕಾಣಿಸಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಹೇಳಿಕೆ. ಆ ಹೇಳಿಕೆಯೊಳಗೆ ನಾವು ಅವರನ್ನು ಕಾಣ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಸಂಘಗಳು ಇರಬೇಕಾದ್ರೆ ಅದಕ್ಕೆ ಲೆಕ್ಕ ಪರಿಶೋಧಕರು ಚೊಕ್ಕವಾಗಿರ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಕೋಶಾಧ್ಯಕ್ಷರು ಶೋಕಾಧ್ಯಕ್ಷರೇ ಆಗಿರ್ತಾರೆ. ಆದರೆ ಇವತ್ತಿನ ಕೋಶಾಧ್ಯಕ್ಷರು ಬಹುಶಃ ಆಂತರಿಕ ಲೆಕ್ಕವನ್ನು ಮಾಡಬೇಕು ಅಂತಂತಂದರೆ ಅವರು ಅವರನ್ನು ಪರಿಚಯ ಮಾಡೋದು ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಅವ್ರ ಹೆಸರು ಸುಂದರ ಶರ್ಮಾ. ಲೆಕ್ಕ ಸುಂದರ ಇದ್ರನ್ನ ಭಾಳ ಚೊಕ್ಕ ಸುಂದರವಾಗಿ ಒಳ್ಳೆಯ ಬಂಧನ ಆಗ್ತದೆ ಅನ್ನುವಂಥದ್ದಕ್ಕೆ ಅವರ ಅನುಪಸ್ಥಿತಿಯಲ್ಲೂ ಸಹಿತ ಅವರನ್ನು ನಾನು ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉಮಾಶಂಕರ್ ಹಾಗೆ ಲಕ್ಷ್ಮೀನಾರಾಯಣ್ ಅವರನ್ನು ಸಹಿತ ನಮ್ಗೆ ಹೆಂಗದ ಅಂತಂತಂದರೆ ನಾವೆಲ್ಲ ತ್ರಿಮತಸ್ಥರು, ಎಲ್ಲ ಕಡೆಯೂ ಎಲ್ಲರೂ ಆಗ್ಬೋದು. ಈ ಕಡೆ ಶಂಕರಾಚಾರ್ಯ ಬರಬೇಕು, ಈ ಕಡೆ ಕೃಷ್ಣ ಪರಮಾತ್ಮ ಬರಬೇಕು, ಈ ಕಡೆ ಎಲ್ಲರೂ ಬರಬೇಕು ಅಂದರೆ ಲಕ್ಷ್ಮೀನಾರಾಯಣ ಸಹಿತವಾಗಿ ಲಕ್ಷ್ಮೀನಾರಾಯಣರೇ ಹೇಗೆ ಆಗಮಿಸಿದ್ದಾರೆ ಅಂತ ಹೇಳಿ ಅವರನ್ನು ಗೌರವಪೂರ್ವಕವಾಗಿ ನಾನು ಇವತ್ತಿಗೆ ಅವ್ರನ್ನ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಬಂದಂತಹ ನಮ್ಮ ಸನ್ಮಾನ್ಯರನ್ನ ಸಹಿತ ನಾನು ಭಾಳಷ್ಟು ಖುಷಿಯಿಂದ ಇವತ್ತಿಗೆ ಆಹ್ವಾನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗದಗ ಜಿಲ್ಲಾ ಘಟಕದ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಬಹುಶಃ ಇವತ್ತಿಗೆ ಬ್ರಾಹ್ಮಣ ಸಮಾಜ ಜೀವಂತದ ಅಂತ ತೋರಿಸಿರುವಂತಹ ಸಂಬಂಧರಾದಂತಹ ಸನ್ಮಾನ ವೆಂಕಟೇಶ್ ಕುಲಕರ್ಣಿ ಅವರನ್ನ ಹಾಗೆಯೇ ನನ್ನ ಸಹೋದರರು ಭಾಳ ಆತ್ಮೀಯರಾದಂತಹ ಬಹುಶಃ ನಾವು ಒಂದು ವಿಷಯವನ್ನು ಇವತ್ತು ಎಲ್ಲರಿಂದಲೂ ಪ್ರಸ್ತಾಪ ಮಾಡಬೇಕು. ನಾವು ಅದ್ವೈತ ಪ್ರಚಾರ ಪರಿಷತ್ತು ಒಂದು ಮಾಡಿದ್ದೀವಿ. ನಾವು ತಿಂಗಳ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈಗ ಪದಗ್ರಹಣ ಹಾಗೂ ಗುರುತಿನ ಚೀಟಿಯ ವಿತರಣೆ ಕಾರ್ಯಕ್ರಮ, ಇದರ ಜೊತೆಯಲ್ಲಿ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ವೇದಶ್ರೀ ರತ್ನಾಕರ ಜೋಶಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ಅಧ್ಯಕ್ಷರು ಶ್ರೀ ಶಂಕರಮಠ ಸೇವಾ ಸಮಿತಿ ಗದಗ ನಿರ್ಣೀತರವರು ವೇದಿಕೆಯನ್ನು ಉಪಸ್ಥಿತರಿದ್ದಾರೆ. ಅವರೂ ಸಹ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಕಲಿಸಲು ಪ್ರಾರ್ಥಿಸುತ್ತಾ, ಹಾಗೆ ನಮ್ಮ ಕೇಂದ್ರ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಉಮಾಶಂಕರ್ ಶರ್ಮಾ ಅವರಿದ್ದಾರೆ. ಹಾಗೆ ನಿವೃತ್ತ ಪ್ರಾಚಾರ್ಯರು ಮತ್ತು ಸಾಹಿತಿಗಳು ಗದಗ ಜಿಲ್ಲೆಯ ಅನಿಲ್ ವೈದ್ಯಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರು ಅದ್ವೈತ ಪ್ರಸಾರ ಪರಿಷತ್ ಗದಗ ಜಿಲ್ಲೆ ಶ್ರೀ ರಾಮಚಂದ್ರ ಮೋನಿಯವರು 2020ನೇ ಇಸವಿ 22ನೇ ತಾರೀಕು ಮೇ ತಿಂಗಳು
ಈ ಒಂದು ದಿನಾಂಕದಲ್ಲಿ ನಾವು ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲರಿಗೂ ನಮಸ್ಕಾರ ಅರ್ಪಿಸ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ತಿಳಿಸಿದ್ದಾರೆ. ಯಾಕಂದರೆ ಸಮಯ ಅಭಾವದಿಂದ ಕ್ಲುಪ್ತವಾಗಿ ಹೇಳುವಂಥದ್ದು ನಾನು ಮುಗಿಸ್ತೀನಿ. ಸಂಘಟನೆ ಮಾಡಬೇಕು. ನಾನು ಜವಾಬ್ದಾರಿ